ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಪ್ರೀತಿಯ ಸ್ವಾಗತ. ಸಾಧನಾ ಶಂಕರ್ ಅಕಾಡೆಮಿ ವತಿಯಿಂದ HSTR, GPSTR, PSTR ಆಗಿರ್ಬೋದು, ಕರ್ನಾಟಕ TET, 10th LLB ಕ್ಲಾಸಸ್, ಜನರಲ್ ಸೈನ್ಸ್, ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ ಎಲ್ಲ ವಿಷಯಗಳಿಗೆ ಒಳಪಟ್ಟಂತಹ ಕೋರ್ಸಸ್ಗಳು ಕೂಡ ಇಲ್ಲಿ ಏನದಾವಪ್ಪ ಅಂತ ಕೇಳಿದ್ರೆ ಅವೈಲೇಬಲ್ ಅದಾವ ಸ್ನೇಹಿತರೆ. ಪ್ರಮುಖವಾಗಿ ಮೊನ್ನೆ ನಡೆದಿರ್ತಕ್ಕಂತಹ FDA 708 ನಾನ್ HK ಪೋಸ್ಟ್ಗೆ ಸಂಬಂಧಪಟ್ಟಂತೆ 708 ನಾನ್ HK ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನು 11/1/2026 ನಡೀತೋ ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಿಂದ ನೇರವಾಗಿ 30 ಅಂಕಗಳು ಬಂದಿವೆ ಸ್ನೇಹಿತರೆ. ಅತ್ಯಂತ ಖುಷಿಯ ವಿಚಾರ. ನಾನು ಹಲವಾರು ಬಾರಿ ಹೇಳ್ತಿದ್ದೆ, ಕನ್ನಡ ಕಸ್ತೂರಿ ಪುಸ್ತಕ ಯಾಕೆ ವಿಶೇಷತೆಯಪ್ಪ ಅಂತ ಕೇಳಿದ್ರೆ, ಇದು ಅನುಭವದ ಆಧಾರದ ಮೇಲೆ ಮತ್ತು ಹಲವಾರು ಪರೀಕ್ಷೆಗಳನ್ನು ಆದರ್ಶವಾಗಿ ಇಟ್ಕೊಂಡು ರಚನೆ ಆಗಿರ್ತಕ್ಕಂಥ ಒಂದು ಕೈಪಿಡಿ. ನಿಮಗೆ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕವು ಬೇಕಾದಲ್ಲಿ ಈ ಸ್ಲೈಡಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಭಾಳ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕಿಂತ ನೇರವಾಗಿ ಆ ಸ್ಲೈಡ್ಗಳಲ್ಲೇ ನೀವು ನೋಡ್ತೀರಿ. ಸ್ಲೈಡ್ಗಳಲ್ಲಿ ನೋಡಿದಾಗ ಗೊತ್ತಾಗತ್ತೆ. ಯಾಕಂದರೆ ನಾನು ಹಾಗೇ ಹೇಳಿದರೆ ನಿಮಗೆ ಗೊತ್ತಾಗಲ್ಲ. ವಿತ್ ಪ್ರೂಫ್ ಸಮೇತನ ಏನು ಮಾಡಿವಪ್ಪ ಅಂದ್ರೆ ಪೇಜ್ ನಂಬರ್ ಸಮೇತನ ಹಾಕಿದ್ದೀವಿ. ಅಲ್ಲಿ ನೀವು ನೋಡೋದ್ರ ಮೂಲಕ ಗೊತ್ತಾಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದ ಮೇಲೆ ಇರಲಿ. ಅದರ ಜೊತೆಗೆ ಹೆಚ್ಚಿನ ಅಂಕಗಳು ಬರುವ ರೀತಿಯಲ್ಲಿ ನಾವು ಈ ಪುಸ್ತಕವನ್ನು ರಚನೆ ಮಾಡುವಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಇಲ್ಲೊಂದು ನೋಡ್ರಿ, ಪದ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಅಂತೇಳಿ. ಈ ಲಿಂಗ ಮತ್ತು ಪ್ರತ್ಯಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಮ್ಮ ಪುಸ್ತಕದಲ್ಲಿನೇ ಇದರ ಬಗ್ಗೆ ಏನಪ್ಪ ಅಂತಂದರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಇದ್ರಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ಡಿ ಅಂಥೇಳಿ ಅಥವಾ 4 ಅಂಥೇಳಿ. ಗುಣವಾಚಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಕೂಡ ನಮ್ಮ ಪುಸ್ತಕದಲ್ಲಿ ನೇರವಾಗಿದ್ದಾವ. ಸರ್ವನಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಕೂಡ ಅದಾವ. ಸಂಖ್ಯಾವಾಚಕ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಕೂಡ ಅದಾವ. ಆದ್ದರಿಂದ ನೀವು ಈ ಪುಸ್ತಕವನ್ನು ಗಮನಿಸ್ಬೋದು. ಈ ಸ್ಲೈಡನ್ನು ಗಮನಿಸಿದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನವುಗಳಿಂದ ಸೂಚಿತವಾಗಿರುತ್ತದೆ ಅಂತೇಳಿ. ಅಂದರೆ ಲಿಂಗ ಅಂತಕ್ಕಂಥದ್ದು ಯಾವ ರೂಪದಾಗಿರ್ತೈತಿ ಅಂತ ಹೇಳ್ತಾರೆ ಅವರು. ಲಿಂಗ ಅಂತಕ್ಕಂಥದ್ದು ಪ್ರಕೃತಿ ರೂಪದಾಗಿರ್ತೈತಿ ವಿನಃ ಪ್ರತ್ಯಯ ರೂಪದಾಗಿ ಇರೋಂಗಿಲ್ಲ. ಯಾಕಂದರೆ ಪ್ರಕೃತಿಗಳಿಗೆ ಪ್ರತ್ಯಯ ಹೆಚ್ಚಿದಾಗ ಅದು ಲಿಂಗ ಆಗತ್ತೆ. ಅದರ ಬಗ್ಗೆನೂ ಕೂಡ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ 3. ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ ಅಂಥೇಳಿ. ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರು ಯಾವುದಪ್ಪ ಅಂತ ಕೇಳಿದ್ರೆ 1. ಸರ್, ಇದರ ಎಕ್ಸ್ಪ್ಲನೇಷನ್ ಕೊಡ್ರಿ ನೀವು ಅಂತ ಅನ್ಬೋದು. ಎಕ್ಸ್ಪ್ಲನೇಷನನ್ನು ಇದೇ ಕ್ವಶನ್ ಪೇಪರನ್ನು ಇಟ್ಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀನಪ್ಪ ಅಂತ ಕೇಳಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಶ್ನೋತ್ತರ ಚರ್ಚಾ ವೇಳೆಯನ್ನು ಏರ್ಪಡಿಸ್ತೀನಿ. ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಇದು ನಮ್ಮ ಪುಸ್ತಕದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಅದಾವ ಮತ್ತು ನಮ್ಮ ಪುಸ್ತಕದಲ್ಲಿ ಯಾವ ರೀತಿ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರೂಫ್ ಸಮೇತ ನಿಮಗೆ ನೀಡುವ ಒಂದು ಕಾರಣದಿಂದ ಇದನ್ನು ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್, ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಗುರುತಿಸಿ ಅಂಥೇಳಿ. ಇದು ನಮ್ಮ ಪುಸ್ತಕದಲ್ಲಿ ಈ ಗಾದೆ ಮಾತಿಲ್ಲ, ಇದನ್ನೇನು ಹಾಕಕ್ಕೆ ಹೋಗಿಲ್ಲ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ದಂತ ಹೋದರೂ ಪಂಥ ಬಿಡ ಅಂಥೇಳಿ. ಸರಿಯಾಗಿರ್ತಕ್ಕಂಥ ಆಪ್ಷನ್ಸು ಆಪ್ಷನ್ ನಂಬರ್ 3 ಅಂಥೇಳಿ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿಯಾದ ಕ್ರಮದಲ್ಲಿರುವ ಆಯ್ಕೆಯನ್ನು ಗುರುತಿಸಿ ಅಂಥೇಳಿ. ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ವಾಕ್ಯ ಏನಾಗಿದೆ, ಏರುಪೇರಾಗಿದೆ, ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಹೇಳಿದ್ದಾರೆ. ಇದು ಕೂಡ ನಮ್ಮ ಕನ್ನಡದಲ್ಲಿ ನಮ್ಮ ಪುಸ್ತಕದಲ್ಲಿ ಇಲ್ಲ. ಅಂದರೆ ಈ ರೀತಿ ವಿಷಯ ಇದೆ, ಆದರೆ ಪ್ರಶ್ನೋತ್ತರಗಳು ಇಲ್ಲ. ಇದೇ ಬರಬೇಕು ಅಂಥೇಳಿ ಅಂದಾಗ ಇದೇ ಬರಬೇಕು, ಎಲ್ಲ ವಿಷಯಗಳು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ 6 ಭಾಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮೊನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಕವಿ ಪರಿಚಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳಿಗೆ ಅಷ್ಟೊಂದು ಫೋಕಸ್ ಮಾಡಿಲ್ಲ. ಬಟ್ ವ್ಯಾಕರಣಾಂಶದ ಮೇಲೆ ಅತಿ ಹೆಚ್ಚಿನ ಫೋಕಸನ್ನು ಮಾಡಿದ್ದಾರೆ. ಅದಕ್ಕಾಗಿ ಅದರಲ್ಲಿಯೂ ಕೂಡ ನಮಗೆ ಎಷ್ಟು ಬಂದಾವಪ್ಪ ಅಂತ ಕೇಳಿದ್ರೆ 30 ಅಂಕಗಳು ಬಂದಾವಂತಂದರೆ ಏನು ಕಡಿಮೆ ಏನಲ್ಲ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಭಾಳ ಟಫ್ ಇದೆ ಅಂತೇಳಿ ಹೇಳ್ತಾಯಿದ್ರು. ಜೊತೆಗೆ ಸರ್ ನಿಮ್ಮ ಪುಸ್ತಕದಿಂದಲೇ ಬಂದಿದ್ದಾವೆ, ನೀವು ಒಂದು ಸಲ ಅದನ್ನು ಪ್ರೂಫ್ ಹಾಕ್ಕೊಂಡು ಕ್ಲಾಸ್ ಮಾಡಿರಿ ಸರ್, ಭಾಳ ಯೂಸ್ ಆಗತ್ತೆ ಅಂತ ಹೇಳಿದಾಗ ನಾನು ಆ ಪ್ರೂಫನ್ನು ಹಾಕ್ಕೊಂಡು ಲೇಟಾಗಿ ಬಂದಿದ್ದೀನಿ ಅಷ್ಟೇ. ಇಲ್ಲಿ ನೋಡಿರಿ,
ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿಯಾದ ಕ್ರಮದಲ್ಲಿರುವ ಆಯ್ಕೆಯನ್ನು ಗುರುತಿಸಿ ಅಂಥೇಳಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 1 ಅಂತ ಹೇಳಿ. ಕೆ ಈಗಾಗಲೇ ಕೀ ಆನ್ಸರ್ ಬಿಟ್ಟಿದೆ, ನೀವೆಲ್ಲ ನೋಡಿರ್ತೀರ. ಇಂಗ್ಲೀಷ್ ಅಂಕಿಯಾದ 1969 ಮತ್ತು 1696 ಕನ್ನಡ ಅಂಕಿಗಳ ಸರಿಯಾದ ರೂಪವನ್ನು ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ಅಂಥೇಳಿ. ನಾವು ಇಲ್ಲಿ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ನೇರವಾಗಿ ಅಂಕಿಗಳನ್ನು 2 ಥರ ಕೊಟ್ಟುಬಿಟ್ಟಿವಿ. ನೀವು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಇದು 1 ರಿಂದ 9 ಅಂಕಿಗಳನ್ನು ಕಲಿತ್ರೆ ಸಾಕು. ಯಾವ ರೀತಿಯಾದರೂ ಪ್ರಶ್ನೆಗಳನ್ನು ಕೇಳಿ ನಾವೇನು ಮಾಡ್ಬೋದು, ಅಲ್ಲಿ ಸರಿಯಾದ ರೂಪದಲ್ಲಿ ಹಾಕ್ಬೋದು. ಇದು HK ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಥರ ಬಂದಿತ್ತು. ಗಾಂಧೀಜಿಯವರು ಹುಟ್ಟಿದ ದಿನಾಂಕ ಕನ್ನಡ ಅಂಕಿಗಳಲ್ಲಿ ಬರೆಯಿರಿ ಅಂಥೇಳಿ. ಆ ರೀತಿ ಬಂದಾಗ ನಾವು ಕನ್ನಡ ಅಂಕಿಗಳ ಬಗ್ಗೆನೂ ಪರಿಜ್ಞಾನ ಇರಬೇಕು, ಇದು ಸಂಖ್ಯಾವಾಚಕದ ಬಗ್ಗೆನೂ ಕೂಡ ನಮಗೇನಿರಬೇಕು, ಪರಿಜ್ಞಾನ ಇರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ. ಇಲ್ಲಿ ನಮ್ಮ ಪುಸ್ತಕದಲ್ಲಿ ಇದೆ ನೋಡ್ರಿ ಮಾಹಿತಿ. ಯೋಗ ಎಂದರೆ ಸಂಬಂಧ, ವಾಹಕ ಎಂದರೆ ಹೊಂದಿದ, ಸ್ವರಗಳೊಂದಿಗೆ ಸಂಬಂಧ ಹೊಂದಿ. ಅಂದರೆ ಯೋಗವಾಹಕವನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು, ತೊಂದರೆ ಏನಿಲ್ಲ. ಆದರೆ ಸ್ವತಂತ್ರವಾಗಿರ್ತಕ್ಕಂಥ ಧ್ವನಿ ಇಲ್ಲ ಅದಕ್ಕೆ. ಒಂದು ಕನ್ನಡ ವರ್ಣಮಾಲೆಯ ಅ ಮತ್ತು ಮ ಅಕ್ಷರವನ್ನು ಆಶ್ರಯಿಸಿ, ಅ ಮತ್ತು ನ ಅಕ್ಷರವನ್ನು ಆಶ್ರಯಿಸಿ ಏನಾಗ್ತೈತಪ್ಪ ಅಂತ ಕೇಳಿದ್ರೆ ಧ್ವನಿಯನ್ನು ಬಳಸ್ತೈತದು, ಆದರೆ ಉಚ್ಚಾರ ಮಾಡಬಹುದು. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಬಿ ಮತ್ತು ಸಿ. ಯೋಗವಾಕ್ಯಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು. ನೆಕ್ಸ್ಟ್ ಏನಂತ ಹೇಳ್ತಾರಪ್ಪ ಅಂದರೆ ಯೋಗವಾಕ್ಯಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಸಿ ಏನು ಹೇಳ್ತಾರೆ, ಯೋಗವಾಕ್ಯಗಳನ್ನು ಸ್ವರಾಕ್ಷರದೊಂದಿಗೆ ಬರೆಯಬಹುದು. ಸ್ವತಂತ್ರವಾಗಿ ಉಚ್ಚಾರ ಅಂದರೆ ಧ್ವನಿ ಇಲ್ಲ ಅದಕ್ಕಾಗಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಜೊತೆಗೆ ಏನಪ್ಪ ಅಂತ ಕೇಳಿದ್ರೆ ಇವು ಸ್ವರಾಕ್ಷರದೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಅದಕ್ಕಾಗಿ ನಾವು ಸ್ವಂತ ಧ್ವನಿ ಇಲ್ಲ ಮತ್ತು ಇವು ಅವುಗಳ ಜೊತೆಗೆ ಬಳಕೆ ಆಗ್ತಾವ್ರಿ, ಸ್ವರಾಕ್ಷರದೊಂದಿಗೆ ಬಳಕೆ ಆಗ್ತಾವೆ ಅಂತಕ್ಕಂಥದ್ದು ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಯಾವುದು, ಬಿ ಮತ್ತು ಸಿ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡು ಬರಂಗಿಲ್ಲ. ಬಟ್ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂಥವು. ಅದಕ್ಕಾಗಿ ಸಂಸ್ಕೃತ ಭಾಷೆಯಿಂದ ಪದಗಳು ಯಾವುವು ಅಂತ ಕೇಳಿದ್ರೆ ಮಹಾಪ್ರಾಣದಿಂದ ಬಳಕೆ ಆಗ್ತಕ್ಕಂಥ ಎಲ್ಲ ಪದಗಳು ಕೂಡ ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂತಹ ಪದಗಳು. ಅದಕ್ಕಾಗಿ ಕನ್ನಡದಲ್ಲಿ ಮಹಾಪ್ರಾಣಗಳು ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನೂ ಕೂಡ ಇದೆ. ಇಲ್ಲಿ ಯಾವುದಪ್ಪ ಅಂತ ಕೇಳಿದರೆ 1ನೇ ಹೇಳಿಕೆ ತಪ್ಪು, 2ನೇ ಹೇಳಿಕೆ ಸರಿ ಅನ್ನತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ನೋಡ್ರಿ, ಈ ಔಪಚಾರಿಕ ಅನೌಪಚಾರಿಕ ಅಂತಕ್ಕಂಥವು ಏನದಾವಪ್ಪ ಅಂತ ಕೇಳಿದ್ರೆ ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು. ಹೌದು, ವ್ಯವಹಾರದ ದೃಷ್ಟಿಯಿಂದ ಬರೀತಕ್ಕಂಥ ಪತ್ರಗಳಲ್ಲಿ ವಿಷಯ ಇರಲೇಬೇಕು. ಅನೌಪಚಾರಿಕ ಪತ್ರ ಅಂದರೆ ನಿಮ್ಮ ತಂದೆಯವರಿಗೆ ಬರೀತಕ್ಕಂಥ ಪತ್ರ, ತಾಯಿಯವರಿಗೆ ಬರೀತಕ್ಕಂಥ ಪತ್ರ ಅಥವಾ ಸಂಬಂಧಿಕರಿಗೆ ಬರೀತಕ್ಕಂಥ ಪತ್ರಗಳಲ್ಲಿ ವಿಷಯದ ಅವಶ್ಯಕತೆ ಇಲ್ಲ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಹೇಳಿಕೆ 1 ಮತ್ತು 2 ಸರಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಶಾಲೆಯಲ್ಲ ಇದು ವಿದ್ಯಾದೇಗುಲ, ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ. ನಾವೆಲ್ಲ ಹೇಳ್ತಿದ್ದೀವಿ, ಇಲ್ಲಿ ನಮ್ಮಲ್ಲಿ ನಾನು ರೂಪಕ ಅಲಂಕಾರಕ್ಕೆ ಉದಾಹರಣೆಗೆ ಜ್ಞಾನವೇ ದೇಗುಲ ಅಂತಕ್ಕಂಥದ್ದು ಕೊಟ್ಟಿವಿ. ಬಟ್ ಶಾಲೆ ಅಲ್ಲ ಇದು ಜ್ಞಾನ ದೇಗುಲ ಅಂತಕ್ಕಂಥ, ವಿದ್ಯಾ ದೇಗುಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದು ಅಪನ್ನುತಿ ಅಂದರೆ ಏನಪ್ಪ ಅಂತ ಕೇಳಿದರೆ ಒಂದು ವಿಚಾರ ಹೇಳಿಬಿಡ್ತೀನಿ. ಇಲ್ಲೇ ಸರಿಯಾಗಿರ್ತಕ್ಕಂಥದ್ದು ಅಪನ್ನುತಿ. ನಾವು ಯಾವ ಪುಸ್ತಕದಲ್ಲೂ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆದರೆ ಈ ಅಪನ್ನುತಿ ಅಂದರೆ ಏನಪ್ಪ ಅಂತ ಕೇಳಿದ್ರೆ ವಕ್ರದೃಷ್ಟಿ ಅಂತೇಳಿ. ಕವಿ ಅಥವಾ ಒಬ್ಬ ವ್ಯಕ್ತಿ ಒಂದು ವಿಚಾರವನ್ನು ಒಪ್ಪದೆ ಕೊನೆಗೆ ಸತ್ಯವನ್ನು ಒಪ್ಕೋದು. ಮೊದಲು ಒಪ್ಪಲ್ಲ, ಆ ನಂತರ ಏನು ಮಾಡೋದು, ಒಪ್ಪುದು. ಇದು ಜ್ಞಾನ ದೇಗುಲವಲ್ಲ, ವಿದ್ಯಾ ದೇಗುಲ. ಇದು ಕಲ್ಲಲ್ಲ ವಿಗ್ರಹ ಅನ್ನಂಗೆ. ಇದು ಕಲ್ಲಲ್ಲ ವಿಗ್ರಹ. ಕಪ್ಪು ಕೂದಲಲ್ಲ ಕರಾಳ ರಾತ್ರಿ ಅನ್ನಂಗೆ. ಇವು ನಿನ್ನ ಕೂದಲು ಹೆಂಗದಾವಪ್ಪ ಅಂತಂದ್ರೆ ಅವು ಕಪ್ಪು ಕೂದಲಲ್ಲ, ಕರಾಳ ರಾತ್ರಿ ಅಂಥೇಳಿ. ಈ ರೀತಿ ಒಂದು ಪದಕ್ಕೆ ಒಂದು ಒಪ್ಕೊಳ್ಳೋರಾಗಿ ನೋಡ್ರಿ, ಇದು ಶಾಲೆ ಅಲ್ಲ, ಇದು ಯಾರು ಹೇಳ್ತಾರೆ ಇದಕ್ಕೆ ಶಾಲೆ ಅಂಥೇಳಿ. ಆ ನಂತರ ಇದು ವಿದ್ಯಾದೇಗುಲ ಅಂತ ಹೇಳೋದು. ಅಂದರೆ ಮೊದಲು ತಿರಸ್ಕಾರ ಮಾಡಿ ಆಮೇಲೆ ಪುರಸ್ಕಾರ ಮಾಡ್ತಕ್ಕಂಥದ್ದೇ ಯಾವುದಪ್ಪ ಅಂತ ಕೇಳಿದ್ರೆ ಅಪನ್ನುತಿ ಅಲಂಕಾರ ಅಂಥೇಳಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅಂಥೇಳಿ. ಅದು ಕೂಡ ನಮ್ಮ ಪದದಲ್ಲಿ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ವ್ಯುತ್ಪತ್ತಿ ಅಂಥೇಳಿ. ಇದರ ಲಿಸ್ಟ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕ್ಲಾಸ್ಗಳಲ್ಲಿ ನಾನು ಮಾತಾಡ್ತೀನಿ. ಇಲ್ಲಿ ಜಸ್ಟ್ ನೋಡ್ಕೊಂಡು ಹೋಗಿರಿ ಸಾಕು. ನೆಕ್ಸ್ಟ್ ನೋಡ್ರಿ, ತಡಸಲು ಪದದ ಅರ್ಥವನ್ನು ಗುರುತಿಸಿ ಅಂತೇಳಿ. ತಡಸಲು ಅಂದರೆ ಏನಪ್ಪ ಅಂತ ಕೇಳಿದ್ರೆ ಜಲಪಾತ ಅಂಥೇಳಿ ಸರಿಯಾಗಿರ್ತಕ್ಕಂಥದ್ದು ಉತ್ತರ. ಈ ನಾವೇನು ಮಾಡಿವಪ್ಪ ಅಂತ ಕೇಳಿದರೆ ಒಂದೊಂದು ಮಿಸ್ ಆಗಿರ್ತಾವೆ, ಏನು ಮಾಡೋಕ್ಕಾಗಲ್ಲ.
ಫಿಫ್ತ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಡಿಗ್ರಿ ಲೆವೆಲ್ವರೆಗೆ ಎಲ್ಲ ಪದಗಳ ಅರ್ಥದ ಗುಪ್ತಚರಣ ಅಂದರೆ ಯಾವ ಭಾಳ ಅತಿ ಹೆಚ್ಚು ಬಾರಿ ಬಂದವ, ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವ ಅಂಥ ಪದಗಳನ್ನು ಹಾಕಿದ್ದೀವಿ. ಅದರಲ್ಲಿ ಕೆಲವೊಂದು ಏನಾಗಿರ್ತಾವಪ್ಪ ಅಂತ ಕೇಳಿದ್ರೆ ಮಿಸ್ ಆಗಿರ್ತಾವ. ಈ ಪದನೂ ಕೂಡ ನಮ್ಮ ಕನ್ನಡ ಕಸ್ತೂರಿ ಪುಸ್ತಕದಲ್ಲಿ ಇಲ್ಲ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ. ನೋಡಿರಿ, ನಮ್ಮ ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ ಅಂತಂದಾಗ ಇಲ್ಲಿ ಪದಗಳದಾವ ನೋಡ್ರಿ. ನುಚ್ಚರ ಅಂತಕ್ಕಂಥದ್ದು ಕೂಡ ನಮ್ಮ ಪುಸ್ತಕದಲ್ಲಿದೆ, ಹೌದಾ. ನೆಕ್ಸ್ಟ್ ಯಾವುದಿದೆ, ಎಳವಳ್ಳಿ ಅಂತಕ್ಕಂಥ ಪದನೂ ಕೂಡ ಇದೆ. ಇವು ಮೂರೊಳಗೆ ನೀರೊಳ್ಳಲ್ ಅಂತಕ್ಕಂಥದ್ದು ಅದು ಕೂಡ ಆದೇಶ ಸಂಧಿಯ ಉದಾಹರಣೆಗೆ ಆಗತ್ತೆ. ಅಲ್ಲಿ ಕಣ್ಣೇಟ ಅಂತಕ್ಕಂಥದ್ದು ಏನಾಗಲ್ಲಪ್ಪ ಅಂತ ಕೇಳಿದ್ರೆ ಉದಾಹರಣೆ ಆಗಲ್ಲ. ತಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಇದರಲ್ಲಿ ಎರಡನೇ ಆಪ್ಷನ್ ನಂಬರ್ 2. ಇವು ಈ ರೀತಿ ಪ್ರಶ್ನೋತ್ತರಗಳು ಬಂದಿರ್ತಾವ. ಅದಕ್ಕಾಗಿ ಅರ್ಥೈಸ್ಕೊಂಡು ಓದಿದರೆ ಆ ಪುಸ್ತಕಗಳನ್ನು ನೀವು ಗಮನಿಸಿದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗತ್ತೆ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥ SDA ಪರೀಕ್ಷೆ ಆಗಿರ್ಬೋದು, ಟೀಚರ್ ಎಕ್ಸಾಮ್ ಆಗಿರ್ಬೋದು, ಯಾಕಂದರೆ ನಾವು ಎಲ್ಲ ಎಕ್ಸಾಮ್ಗಳನ್ನು ಆದರ್ಶವಾಗಿ ಇಟ್ಕೊಂಡು ಬರೆದಿರ್ತಕ್ಕಂತಹ ಒಂದು ಕೈಪಿಡಿ ಯಾವುದಪ್ಪ ಅಂತ ಕೇಳಿದರೆ ಸ್ಪರ್ಧಾ ಕನ್ನಡ ಕಸ್ತೂರಿ. ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ? ಸಂಧಿ ಕಾರ್ಯ ಅಂತ ಸಾಧ್ಯ ಆಗಿಲ್ಲ ಅಂದ್ರೆ ಅದಕ್ಕೆ ಪ್ರಕೃತಿ ಭಾವ ಅಂತ ಕರಿತೀವಿ. ಪ್ರಕೃತಿ ಭಾವ ಎದರಲ್ಲಿ ಕಂಡು ಬಂದಿದೆಯಪ್ಪ ಅಂತ ಕೇಳಿದ್ರೆ ಇಲ್ಲೇದಾವ ನೋಡ್ರಿ. ಈ ರೀತಿ ಪದಗಳಿದ್ದು ಅಂದರೆ ಉದಾಹರಣೆಗೆ ಬಾಯ್ಸವಿ, ಬೆಳ್ಸರಿ, ಮೈಸವಿ, ಬಲ್ಸೊನೆ, ಸತ್ಸಂಗ, ಈ ರೀತಿ ಪದಗಳಲ್ಲಿ ಏನು ನಡೆಯಲ್ಲಪ್ಪ ಅಂತ ಕೇಳಿದ್ರೆ ಸಂಧಿ ಕಾರ್ಯ ನಡೆಯಲ್ಲ. ಅದನ್ನು ನಾವು ಏನಂತ ಕರಿತೀವಿ, ಪ್ರಕೃತಿ ಭಾವ ಅಂತ ಕರಿತೀವಿ. ನೋಡ್ರಿ, ಸ ಒತ್ತಕ್ಷರದಿಂದ ಕೂಡಿರ್ತಕ್ಕಂಥ ಅಕ್ಷರಗಳು. ಸಂಧಿ ಮತ್ತು ಸಮಾಸದ ಬಗ್ಗೆ ಭಾಳ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು 1 to 1 ವಿಡಿಯೋ ಮಾಡ್ತಾ ಇದ್ದೀನಿ ಈಗಾಗಲೇ. ನಾಮಪದ ಕ್ರಿಯಾಪದದ ಬಗ್ಗೆ ಮುಗಿದಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅಪ್ಲೋಡ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂದಂಗಾಯಿತು, ಆಪ್ಷನ್ ನಂಬರ್ 4 B ಮತ್ತು C. ಇಲ್ಲಿ ಏನಪ್ಪ ಅಂತ ಕೇಳಿದರೆ ಸಂಧಿ ಕಾರ್ಯ ಆಗದೇ ಇರತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ. ಹೊಂದಿಸಿ ಬರೆಯಿರಿ ಇದು ನಮ್ಮ ಪುಸ್ತಕದಲ್ಲಿದೆ, ಬಟ್ ಸ್ಲೈಡ್ ತೊಗೊಳಕ್ಕಾಗಿಲ್ಲ. ಬಂದಿಲ್ಲ ಅದು, ಯಾಕಂದರೆ ಈ ಪ್ರಶ್ನೋತ್ತರನ ಹಾಕೋದ್ರಾಗ ಸ್ಲೈಡ್ ಬಂದಿಲ್ಲ. ಇದು ಕೂಡ ನಮ್ಮ ಪುಸ್ತಕದಲ್ಲಿಯೇ ಬಂದಿರತಕ್ಕಂಥ ಉದಾಹರಣೆಗಳು. ಸತ್ಸಂಗ ಇದೆ, ಈಗ ನೋಡಿದ್ರಿ. ಮನಶ್ಚಪಲನು ಕೂಡ ನೋಡ್ತೀರಿ, ಮುಂದೆ ಅಜಾದಿನೂ ಕೂಡ ನೋಡ್ತೀರಿ, ಕಮ್ಮನಿನೂ ಕೂಡ ನೋಡ್ತೀರಿ. ಮುಂದಿನ ಸ್ಲೈಡ್ಗಳಲ್ಲಿ ಸಿಗತ್ತೆ. ಅದು ಬೇರೆ ಉದಾಹರಣೆ ಒಳಗೆ ಅಲ್ಲಿ ಹಾಕಿವಿ, ಅಲ್ಲಿ ಆ ಸ್ಲೈಡ್ ಕಾಣತ್ತೆ ನಿಮಗೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಅಂಥೇಳಿ. ನದ್ಯುದಕ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಅಂಥೇಳಿ. ನದಿ ಪ್ಲಸ್ ಉದಕ ನದ್ಯುದಕ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಕ್ರಮ. ಸಂಧಿ ಸಮಾಸಗಳನ್ನು ನಿಮಗೆ ಕೋಡ್ ವರ್ಡ್ ಮೂಲಕ ಅತ್ಯಂತ ಈಜಿ ರೂಪದಲ್ಲಿನೇ ಏನು ಮಾಡಿವಪ್ಪ ಅಂತ ಕೇಳಿದರೆ ಉದಾಹರಣೆಗಳು ಬರದೇ ಇರ್ಬೋದು, ಆದರೆ ಆ ಕೋಡ್ ಇದನ್ನು ನೋಡಿದ್ರಿ ಅಂದ್ರೆ, ಆ ಡೈಗ್ರಾಮ್ ನೋಡಿದಿರಿ ಅಂದರೆ ಇದು ಯಾವ ಸಂಧಿ ಆಕೈತೆ ಅಂತಕ್ಕಂಥದ್ದು ನೀವು ಪದ ನೋಡಿನೂ ಕೂಡ ಏನು ಮಾಡ್ಬೋದು, ಗುರುತಿಸ್ಬೋದು. ಅಷ್ಟೊಂದು ಈಸಿಯಾಗಿ ಆ ಸಂಧಿ ಮತ್ತು ಸಮಾಸದ ಬಗ್ಗೆ ಏನು ಮಾಡಿವಪ್ಪ ಅಂತ ಕೇಳಿದರೆ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಿವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿ ಅಲ್ಲದನ್ನು ಗುರುತಿಸಿ ಅಂತೇಳಿ. ಇಲ್ಲೆಲ್ಲ ಹಾಕಿವಿ ನೋಡ್ರಿ. ಅದ್ರ ಬಗ್ಗೆ ಸಂಸ್ಕೃತ ಸ್ವರ ಸಂಧಿ ನೀವು ಕೇಳಿರ್ತಕ್ಕಂಥ ಎಲ್ಲ ಪದಗಳು ಇಲ್ಲಿದಾವೆ ನೋಡ್ರಿ. ಯಾವುದ್ರು ಇಲ್ಲಿರ್ತಕ್ಕಂಥದ್ದು ಗ್ರಾಮೋದ್ಧಾರ ಒಂದು ಬಿಟ್ಟ ಈ 3 ಪದಗಳು ನಮ್ಮ ಪುಸ್ತಕದಲ್ಲಿ ಕಂಡು ಬರ್ತಾವ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ 3 B ಮತ್ತು C ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಆ ಪದಗಳ ಅರ್ಥ ಸಂಪೂರ್ಣವಾಗಿ ನಿಮಗೆ ಯಾವ್ಯಾವ ಪದಗಳದಾವ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗಿದೆ. ಪ್ರಥಮ ಏಕಾದಶಿ ಐತಿ. ನೆಕ್ಸ್ಟ್ ಯಾವುದೈತಪ್ಪ ಅಂತ ಕೇಳಿದರೆ ನದ್ಯುದಕ ಬಾತ್ರಾಂಶ ಐತಿ. ನೆಕ್ಸ್ಟ್ ಏನೈತೆ ಅಂತ ಕೇಳಿದರೆ ಅಲ್ಲಿ ದಿವ್ಯೌಷಧ, ಲಿಂಗೈಕ್ಯ, ರಾಜೈಶ್ವರ್ಯ, ಈ ರೀತಿ ಐ ಮತ್ತು ಔಕಾರಗಳು ಬಂದು ಅಂದರೆ ಅದು ವೃದ್ಧಿ ಸಂಧಿ ಆಗಿರ್ತೈತಿ. ಯ ಮತ್ತು ಉಕಾರಗಳು ಬಂದು ಅಂದ್ರೆ ಅದು ಎಣ್ಣು ಸಂಧಿ ಆಗಿರ್ತೈತಿ ಅಂತ ಹೇಳಿದ್ದೀವಿ. ಅದೇ ರೀತಿ ಪದಗಳು ಕೂಡ ಇಲ್ಲಿ ಏನದಾವಪ್ಪ ಅಂತ ಕೇಳಿದ್ರೆ ಅದಾವ. ಒಂದು ಸಲ ನೀವು ಗಮನಿಸಿದರೆ ಅರ್ಥ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರೆಯಿರಿ ಅಂಥೇಳಿ. ಈ ಹೊಂದಿಸಿ ಬರೆಯೊಳಗೆ ಈ ನಾಮಪದದಲ್ಲಿ ಬರ್ತಕ್ಕಂಥ ಸರ್ವನಾಮದ ಮೇಲೆ ಒಂದು ಪ್ರಶ್ನೆ ಇದೆ. ಆ ಸರ್ವನಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಭಾಳ ಈಸಿ ಇದೆ, ಏನು ತೊಂದರೆ ಇಲ್ಲ. ಬಟ್ ಇದನ್ನು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ 4. ಇಲ್ಲಿ ನಿಮಗೆ ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗತ್ತೆ ನೋಡ್ರಿ. ನೆಕ್ಸ್ಟ್, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ. ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಸ್ತುವಾಚಕ.
ಇದು ಕೂಡ ಭಾಳ ಈಸಿಯಾಗಿರ್ತಕ್ಕಂಥದ್ದು, ಅಷ್ಟೇನು ಗೊಂದಲಮಯವಾಗಿರ್ತಕ್ಕಂಥದ್ದು ಏನಲ್ಲ. ಅದು ಕೂಡ ಸಂಪೂರ್ಣ ಮಾಹಿತಿ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿಯಲ್ಲಿ ಯಥಾಸ್ಥಿತಿಯಲ್ಲಿ ಏನು ಪದಗಳದಾವೋ ಅದೇ ಪದಗಳು ಕೂಡ ನಮ್ಮಲ್ಲಿ ಅದಾವ. ಅದನ್ನು ಕೂಡ ನೀವೇನು ಮಾಡ್ಬೋದು, ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ರಿ ನಂಬರ್ 1 ಏನಪ್ಪ ಅಂತ ಕೇಳಿದ್ರೆ ಪರಿಮಾಣವಾಚಕಕ್ಕೆ ಏನು, ಪರಿಮಾಣ ಅಂದರೆ ಗಾತ್ರ, ಅಳತೆ ಆಗಿರ್ಬೋದು, ಕೆಲವು ಅಂಥೇಳಿ, ಪ್ರಕಾರವಾಚಕ ಎಂತಹ ಅಂಥೇಳಿ, ದಿಗ್ವಾಚಕ ಏನು ಎಡ ಅಂಥೇಳಿ, ವಸ್ತುವಾಚಕ ಮರ ಅಂಥೇಳಿ. ಓಕೆ, ನೆಕ್ಸ್ಟ್ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂಥೇಳಿ. ಕಲಿತನ ಅಂತಕ್ಕಂಥ ತದ್ದಿತ ಭಾವನಾಮ, ಕಲಿತನ ಅಂತಕ್ಕಂಥದ್ದು ಅದಿದೆ ನೋಡ್ರಿ ನಮ್ಮ ಪುಸ್ತಕದಲ್ಲಿ. ಇನ್ನೊಂದು ಕೆಳದಿ, ಪೋಗಿವ, ಒಡೆಯ ಅಂತಕ್ಕಂಥ 4 ಪದಗಳಿದ್ದಾವೆ. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಕ್ರಮ ಯಾವುದಪ್ಪ ಅಂತ ಕೇಳಿದ್ರೆ ಈ 4ನೇ ಆಪ್ಷನ್ಸ್ ತಪ್ಪಾಗಿರ್ತಕ್ಕಂಥದ್ದು. ನಮ್ಮ ಪುಸ್ತಕದಲ್ಲಿ ಒಂದು ಏನಾಗಿದೆಯಪ್ಪ ಅಂತ ಕೇಳಿದ್ರೆ ನೇರವಾಗಿನ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಪದ ಕೊಟ್ಟಣ್ರಿ, ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿ ಅಂತ ಹೇಳಿ. ನಾಮಪದ ಮತ್ತು ಕ್ರಿಯಾಪದ ಬಳಕೆ ಆಗ್ತಕ್ಕಂಥ ಧಾತು ಯಾವುದಪ್ಪ ಅಂತ ಕೇಳಿದ್ರೆ ಒಂದು ಕಾಡು, ಇನ್ನೊಂದು ಆಡು ಅಂಥೇಳಿ. ಕಾಡು ಅಂದರೆ ಒಂದು ಕಾಡುವುದು ಅಂತಕ್ಕಂಥದ್ದು ಕ್ರಿಯಾಪದ, ಅರಣ್ಯ ಅಂತಕ್ಕಂಥದ್ದು ನಾಮಪದ. ಆಡು ಅಂದರೆ ಒಂದು ಮೇಕೆ, ನಾಮಪದ, ಆಡುವುದು ಕ್ರಿಯಾಪದ. ಈ ರೀತಿಯಾಗಿ ಬಳಕೆಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಓಕೆನಾ. ನೆಕ್ಸ್ಟ್ ನೋಡ್ರಿ, ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಇದರಲ್ಲಿ ಕೊಟ್ಟಿರುವ ಪದಗಳಲ್ಲಿ ಎಷ್ಟು ಗ್ರಾಮ್ಯ ಭಾಷೆಗಳಿವೆ ಅಂತೇಳಿ ನಮ್ಮ ಜನಪದ ಸಾಹಿತ್ಯ ಅಂತ ಮಾಡಿ ನಾನು ಜನಪದ ಸಾಹಿತ್ಯದೊಳಗೆ ನಮ್ಮ ಕರ್ನಾಟಕದ ಎಲ್ಲ ನೃತ್ಯ ಪ್ರಕಾರಗಳಾಗಿರ್ಬೋದು, ಶಾಸ್ತ್ರೀಯ ನೃತ್ಯಗಳಾಗಿರ್ಬೋದು, ಅದ್ರ ಜೊತೆಗೆ ಭಾರತ ದೇಶದ ವಿವಿಧ ರಾಜ್ಯದ ನೃತ್ಯ ಪ್ರಕಾರಗಳಾಗಿರ್ಬೋದು, ಅಲ್ಲಿ ಗಾದೆ ಮಾತುಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಈ ರೀತಿ ಪದಗಳಾಗಿರ್ಬೋದು, ಪ್ರಾದೇಶಿಕ ಭಿನ್ನತೆಗಳಾಗಿರ್ಬೋದು, ಅದನ್ನೆಲ್ಲವನ್ನು ನಾವು ಎದರಲ್ಲಿ ಕೊಟ್ಟಿವಪ್ಪ ಅಂತ ಕೇಳಿದ್ರೆ ಜನಪದದೊಳಗೆ ಕೊಟ್ಟಿವಿ. ಆ ಜನಪದಕ್ಕೆ ಸಂಬಂಧಪಟ್ಟಂತೆ ಏನೈತಪ್ಪ ಅಂತ ಕೇಳಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಇಲ್ಲಿ ನೋಡ್ರಿ, ಜನರು ಇದ್ರು ಜನರೇ ಅಲ್ಲ ಅಂತಕ್ಕಂಥ 2 ಪದಗಳನ್ನು ನಾವೇನು ಮಾಡಿವಪ್ಪ ಅಂತ ಕೇಳಿದ್ರೆ ಕೊಟ್ಟಿದ್ದೀವಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಎಷ್ಟು ಪದಗಳದಾವ ಅಂತ ಕೇಳಿದ್ರೆ 4 ಪದಗಳು ಕಂಡು ಬರ್ತಾವೆ ಅಂಥೇಳಿ. 1 2 ನೆಕ್ಸ್ಟ್ 3 4 ಅಂಥೇಳಿ. ಹೌದಾ. ನೆಕ್ಸ್ಟ್, ಕೆಳಗೆ ನೀಡುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಗಳನ್ನು ಗುರುತಿಸಿ. ಇದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಮ್ಮ ಲೇಖನ ಚಿಹ್ನೆ ಒಳಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿವಿ. ಆದರೆ ಇದೇ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ, ಬಟ್ ಈ ಉದಾಹರಣೆಗಳು ಇಲ್ಲ. ಇದೇ ಉದಾಹರಣೆಗಳು ಬರಬೇಕು ಅಂತೇನಿಲ್ಲ, ಯಾವುದೇ ಉದಾಹರಣೆ ಕೊಡಬೇಕು, ಆ ಚಿಹ್ನೆಯ ಬಗ್ಗೆ ಪರಿಜ್ಞಾನವಿದ್ರೆ ಸಾಕು ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ 1 ಅಯ್ಯೋ ಅಂದಾಗ ಭಾವಸೂಚಕವನ್ನು ಬಳಗ ನನಗೆ ತಾಳಲಾರದ ಹಸಿವು. ಒಬ್ಬ ವ್ಯಕ್ತಿ ಹೇಳಬೇಕಾದ್ರೆ ಉದ್ಧರಿಸಿ ಹೇಳುವ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ತೀವಿ, ಉದ್ಧರಣ ಚಿಹ್ನೆಯನ್ನು ಅಥವಾ ವಾಕ್ಯವೇಷ್ಟನ ಚಿಹ್ನೆಯನ್ನು ಹೇಳ್ತೀವಿ. ಅಯ್ಯೋ ಅನ್ನೋ ಅಲ್ಲೇನ ಸ್ಟಾರ್ಟ್ ಮಾಡ್ಬೇಕು ಅದನ್ನು. ಅಯ್ಯೋ ಅಂದಾಗ ಇಲ್ಲಿ ಭಾವಸೂಚಕ ಬಂದು ನನಗೆ ತಾಳಲಾರದ ಹಸಿವು. ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಅಂತೇಳಿ ಪ್ರಶ್ನಾರ್ಥಕ ಚಿಹ್ನೆ ಮಾಡಿ ಆ ಚಿಹ್ನೆಯನ್ನು ಮುಗಿಸ್ಬೇಕು. ಕೊನೆಗೆ ಎಂದು ಕೂಗಿದನು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ 1 ಅಂಥೇಳಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾದ ವಚನದ ಸಾಲನ್ನು ಗುರುತಿಸಿ ಅಂಥೇಳಿ. ಇದು ಒಂಚೂರು ರಿವಿಸ್ಡ್ ಆನ್ಸರ್ ಬರ್ಬೋದು ನಿಮಗೆ. ಯಾಕಂದರೆ ಬಸವಣ್ಣನವರು ಉಳ್ಳವರು ಶಿವಾಲಯ ಮಾಡುವರು ಅಂತಕ್ಕಂಥದ್ದು ಕೊಟ್ಟಾರ. ಜೊತೆಗೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಅಂತಕ್ಕಂಥದ್ದು ಕೂಡ ಬಸವಣ್ಣನವ್ರದ್ದು. ಇದು ನಿಮಗೆ ಹೆಚ್ಚು ಕಡಿಮೆ ಗ್ರೇಸ್ ಮಾರ್ಕ್ಸ್ ಬರ್ತಕ್ಕಂತಹ ಕ್ವಶನ್ ಇದೆ. ಯಾವುದು 44ನೇ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಛಂದಸ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಆ ಛಂದಸ್ಸಿನಲ್ಲಿ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ. ನಾವು ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಎದರಲ್ಲಿ ಇದಪ್ಪ ಅಂತ ಕೇಳಿದ್ರೆ ಇದರಲ್ಲಿ ಈ ಲಿಸ್ಟ್ ನಾವು ಹೆಂಗೆ ಕೊಟ್ಟಿವೋ ಅದೇ ತೆರನಾದ ಲಿಸ್ಟ್ ಏನಿದೆಯಪ್ಪ ಅಂತ ಕೇಳಿದ್ರೆ ಇಲ್ಲಿದೆ. ಆ ಲಿಸ್ಟ್ ಮೇಲೇ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ಪ್ರಶ್ನೆ ಬಂದಿದೆ. ಅದನ್ನು ಹೊಂದಿಸಿ ಬರೆಯೋಕ್ಕೂ ಕೂಡ ಕೇಳಿದ್ದಾರೆ. ಭಾಳ ಈಸಿ ಇದೆ. ಬಟ್ ಈ ಛಂದಸ್ಸು ಮತ್ತು ಅಲಂಕಾರ ಆಗಿರ್ಬೋದು, ಛಂದಸ್ಸು ಆಗಿರ್ಬೋದು, ಈ ಛಂದಸ್ಸನ್ನು ಹೇಳ್ತಕ್ಕಂಥ ಸಂದರ್ಭದೊಳಗೆ ಅದರ ಸೀಕ್ವೆನ್ಸ್ಗಳನ್ನು ಕೂಡ ಹೇಳ್ತಿರ್ತೀನಿ. ಇಲ್ಲಿ ನೋಡ್ರಿ, ಇದನ್ನು 6 ಷಟ್ಪದಿಗಳನ್ನ ಹೆಂಗೆ ನೆನಪಿಟ್ಕೋಬೇಕು, ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಈ ರೀತಿಯಾಗಿ ನೆನಪಿಟ್ಕೊಂಡು 8 10 2 ಜಾಸ್ತಿ ಮಾಡ್ಕೊತ ಹೋಗ್ಬೇಕು. 12 14 16. ಇಲ್ಲಿ ಒಮ್ಮೆ ಬಂದು ಎಷ್ಟು ಜಾಸ್ತಿ ಮಾಡ್ಬೇಕಂದ್ರೆ 4 ಜಾಸ್ತಿ ಮಾಡಬೇಕು, 20. ಇಲ್ಲಿ ನೋಡ್ರಿ 12 15 3 ಜಾಸ್ತಿ ಮಾಡ್ಕೊತ ಬರ್ಬೇಕು. ಇಲ್ಲಿ ಲಾಸ್ಟಿಗೆ ಬಂದು ಒಮ್ಮೆ ಎಷ್ಟು ಜಾಸ್ತಿ ಮಾಡಬೇಕು, 6 ಜಾಸ್ತಿ ಮಾಡಬೇಕು. ಅದ್ರ ಜೊತೆಗೆ 4 5 3 3 4 4 5 ಈ ರೀತಿಯಾಗಿ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ನೆನಪಿಟ್ಕೋಬೋದು. ಇಟ್ಕೊಳ್ತಕ್ಕಂಥ ಟ್ರಿಕ್ಸ್ಗಳನ್ನು ಕೂಡ ನಾವು ಕ್ಲಾಸ್ಗಳಲ್ಲಿ ಮಾತಾಡೋಣ ಸ್ನೇಹಿತರೆ. ಇಲ್ಲಿ ಜಸ್ಟ್ ಈ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಂಡು ಹೋಗೋಣ.
ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3. ನೆಕ್ಸ್ಟ್, ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ. ಪೂರ್ಣ ವರ್ತಮಾನ ಕಾಲ, ನಾವು ವರ್ತಮಾನ ಕಾಲದಲ್ಲಿ 3 ಭಾಗದಾಗ ಮಾಡ್ತೀವಿ. ಸಾದಾ ವರ್ತಮಾನ ಕಾಲ, ಅಪೂರ್ಣ ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲ ಅಂತೇಳಿ. ಇಲ್ಲಿ ಪೂರ್ಣ ವರ್ತಮಾನ ಕಾಲ ಅಂತಂದರೆ, ಸಾದಾ ವರ್ತಮಾನ ಕಾಲ ಅಂದ್ರೆ ಹೆಂಗಪ್ಪ ಅಂತ ಕೇಳಿ ರೆಡಿ ಸ್ಟಡಿ ಗೋ. ಅವನು ಊಟವನ್ನು ಮಾಡುತ್ತಿದ್ದಾನೆ, ಅವನು ಊಟವನ್ನು ಮಾಡುತ್ತಿರುತ್ತಾನೆ. ಅಪೂರ್ಣ ವರ್ತಮಾನ ಕಾಲ ಮಾಡುತ್ತಿರುತ್ತಾನೆ ಅಂದರೆ ಕೆಲಸ ನಡೆದೈತಿ ಅಂತ. ಮಾಡಿರುತ್ತಾನೆ ಆಗಬೇಕು, ಅಥವಾ ತಿಂದಿದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಏನೋ ಅವನು ಊಟ ಈಗ ಏನು ಮಾಡ್ಯಾನ, ಹಣ್ಣನ್ನು ತಿಂದಿದ್ದಾನೆ, ಈಗ ಜಸ್ಟ್ ತಿಂದಿದ್ದಾನೆ, ಜಸ್ಟ್ ಮುಗಿದಿದೆ, ಆ ರೀತಿಯಾಗಿ ಬಳಸ್ತಕ್ಕಂಥದ್ದನ್ನು ನಾವು ಏನಪ್ಪ ಅಂತ ಕೇಳಿದ್ರೆ ಇದು ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಲ್ಲಿ ಈ ಪ್ರಶ್ನೆ ಬಳಕೆ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಕ್ರಿಯೆಗೆ ಸಂಬಂಧಿಸಿದ ಕಾರಣಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು ಅಂತೇಳಿ. ಕ್ರಿಯೆ ಅಂದಾಗ ಪ್ರಥಮ ಮತ್ತು ತೃತೀಯ ಇವು ಕೂಡ ಕರ್ತೃಕಾರಕ, ಕರ್ಣಕಾರಕ. ಪಂಚಮಿ, ಸಪ್ತಮಿ ಇದೇನಪ್ಪ ಅಂತ ಕೇಳಿದ್ರೆ ಅಧಿಕರಣ ಮತ್ತು ಇದು ಏನಪ್ಪ ಅಂತ ಕೇಳಿದ್ರೆ ಪಂಚಮಿ ಅಂದ್ರೆ ಅಪಾದನ ಮತ್ತು ಅಧಿಕರಣ ಎರಡೂ ಬರ್ತಾವೆ, ಇದು ಕೂಡ ಕ್ರಿಯೆನೇ. ದ್ವಿತೀಯ ಮತ್ತು ಚತುರ್ಥಿ ಇದೇನಪ್ಪ ಅಂತ ಕೇಳಿದ್ರೆ ಕರ್ಮಕಾರಕ ಮತ್ತು ಸಂಪ್ರದಾನ ಅಂತೇಳಿ, ಇದು ಕೂಡ ಏನಪ್ಪ ಅಂತ ಕೇಳಿದ್ರೆ ಕೆಲಸವನ್ನು ಸೂಚಿಸ್ತಾವ. ಈ ಷಷ್ಠಿ ಮತ್ತು ಸಂಬೋಧನ ಯಾವುದೇ ರೀತಿ ಕಾರ್ಯವನ್ನು ಸೂಚಿಸುವುದಿಲ್ಲ. ಆದ್ದರಿಂದ ಗುಂಪಿಗೆ ಸೇರಿದ ಯಾವುದಪ್ಪ ಅಂತ ಕೇಳಿದ್ರೆ ಅದರಲ್ಲಿ ಷಷ್ಠಿ ಮತ್ತು ಸಂಬೋಧನ ಅಂತಕ್ಕಂಥದ್ದು. ಬಟ್ ಈ ರೀತಿ ಪ್ರಶ್ನೆಯನ್ನು ಹಾಕಿ ಇದನ್ನು ಕೊಟ್ಟಿಲ್ಲ, ಬಟ್ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಲ್ಲಿ ಒಳಗೊಂಡಿದೆ. ಅಂದರೆ ನೇರವಾಗಿ ಯಥಾಸ್ಥಿತಿ ಇದ್ದದ್ದು 30 ಬಂದಿದ್ದು, ಇನ್ನು ಈ ಥರ ಇದ್ದದ್ದು 30, ಅವುಗಳನ್ನು ಹಿಡಿದ್ರೆ 33, 34 ಆಗುತ್ತೆ. ಬಟ್ ಅಷ್ಟೆಲ್ಲ ಓವರಾಗಿ ಹೇಳೋದು ಬೇಡ, ಬಟ್ ನೇರವಾಗಿ ಬಂದಿರತಕ್ಕಂಥದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ನೀವು ನಮ್ಮ ಸಮಾಸದ ಬಗ್ಗೆ ನೋಡಿದ್ರೆ ಅಲ್ಲೂ ಕೂಡ ಈ ಪದಗಳು 2 ಪದಗಳು ಸಿಗ್ತಾವಲ್ಲಿ, ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3. ಒಂದು ಏನಪ್ಪ ಅಂತ ಕೇಳಿದ್ರೆ ಎ ಯಾವುದಪ್ಪ ಅಂತ ಕೇಳಿದ್ರೆ 3ನೇ ಆಪ್ಷನ್ ಕೇಸಕ್ಕಿ, ಅಂದ್ರೆ ಕೆಂಪಾದ ಪ್ಲಸ್ ಅಕ್ಕಿ ಕೇಸಕ್ಕಿ ಅಂಥೇಳಿ. ಆ್ಯಕ್ಚುಲಿ ಇದು 4 ಮೊಗ ಏನಪ್ಪ ಅಂತ ಕೇಳಿದ್ರೆ 4 ಪ್ಲಸ್ ಮೊಗ 4 ಮೊಗ. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ B4 ಕುತ್ತಡಿ ಬಹುರ್ವಿ ಸಮಾಸ. ಪ್ರಿಯಂ ನುಡಿ ಅಂತಕ್ಕಂಥದ್ದು ಪ್ರೀತಿಯ ಪ್ಲಸ್ ನುಡಿ, ಪ್ರಿಯಂ ನುಡಿ ಅಂತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಕ್ರಿಯಾ ಸಮಾಸ ಅಂತೇಳಿ. 4 ಮೊಗ ಅಂತಕ್ಕಂಥದ್ದು ದ್ವಿಗು ಸಮಾಸ ಅಂತೇಳಿ. ಹಳಗನ್ನಡ ಪದಗಳಲ್ಲಿ ಇದನ್ನು ಕೂಡ ಬಳಕೆ ಮಾಡಿವಿ, ಇದನ್ನು ಕೂಡ ಬಳಕೆ ಮಾಡಿವಿ, ಇದನ್ನು ಕೂಡ ಬಳಕೆ ಮಾಡಿವಿ. ಬಟ್ ಜಸ್ಟ್ ಸ್ಲೈಡಲ್ಲಿ ಅದು ಏನಾಗಿಲ್ಲ, ಬಂದಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಜೋಡಿ ಯಾವುದಪ್ಪ ಅಂತ ಕೇಳಿದ್ರೆ ಎ ಮತ್ತು ಬಿ. ಅಂದರೆ ಗುರುತಿಸಲಾರ್ದಕ್ಕಂಥದ್ದು, ತೆಗಿತಕ್ಕಂಥದ್ದು. ಇಲ್ಲಿ ಅಲಂಘನ ಅಂತಕ್ಕಂಥದ್ದು ನೇರವಾಗಿನ ಬಂದಿದೆ ನೋಡ್ರಿ, ಲಂಘನ ಅಲಂಘನ. ಸ್ವಾರ್ಥ ಪರಾರ್ಥ, ಇದನ್ನೊಂದು ಚೂರ ಸ್ವಾರ್ಥ ನಿಸ್ವಾರ್ಥನೂ ಕೂಡ ಆಗತ್ತೆ, ಪರಾರ್ಥನೂ ಕೂಡ ಆಗತ್ತೆ, ಅದನ್ನೊಂದು ಚೂರು ನೋಡಬೇಕಾಗತ್ತೆ. ಇನ್ನೊಂದು ಯಾವುದು ಪಾವನ ಪಾತಕ, ಅದು ಬರಲ್ಲ. ಇಲ್ಲಿ ತೆಗಿಬೇಕಾಗಿರ್ತಕ್ಕಂಥದ್ದು 1ನೇದು ಅಂತ ಹೇಳಿದಾರ, ಯಾವುದದು ಎ ಮತ್ತು ಬಿ ಅಂತೇಳಿ. ನೆಕ್ಸ್ಟ್, ಕೆಳಗಿನ ತಸ್ತಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ. ಇಲ್ಲಿ ನೋಡ್ರಿ, ತಸ್ತಮ ತದ್ಭವಗಳಲ್ಲಿ ಯಾವ ಅಕ್ಷರ ಬಂದರೆ ಯಾವ ಅಕ್ಷರ ಆಗಿ ಬದಲಾವಣೆ ಆಕೈತೆ ಅಂತಕ್ಕಂಥ ಒಂದು ಸಂಪೂರ್ಣ ಲಿಸ್ಟ್ ಇದೆ, ಒಂದು 20-25. ಅದರಲ್ಲಿ ಒಂದು ಲಿಸ್ಟಲ್ಲಿ ಪ್ರಶ್ನೆ ಬಂದಿದೆ, ಒಲ್ಲಿ ಬಳ್ಳಿ ಅಂತ ಬಂದಿದೆ, ವೀಟೆ ವಿಳ್ಳೆ ಅಂತೇಳಿ ಕೂಡ ಬಂದಿದೆ. ಇಲ್ಲಿ 2 ಆನ್ಸರ್ಗಳದಾವೆ ನೋಡ್ರಿ, ಅವು ಸಂಬಂಧಪಟ್ಟಂಗೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 A4 ಅಂದರೆ ಯಾವುದು, ಅಂಗಾರ ಇಂಗಳ ಅಂಥೇಳಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಕುಡ್ಯ ಗೋಡೆ ಅಂಥೇಳಿ, ಒಲ್ಲಿ ಬಳ್ಳಿ ಅಂಥೇಳಿ, ವೀಟೆ ವಿಳ್ಳೆ ಅಂಥೇಳಿ. ಅವು 2 ನೇರವಾಗಿ ಬಂದಾವ, ಉಳಿದದ್ದು 2 ಇಲ್ಲ. ಬಟ್ ಆ 2 ತಿಳ್ಕೊಂಡ್ರೆ ಇನ್ನೆರಡನ್ನು ಏನು ತಿಳ್ಕೊಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂಥೇಳಿ. ಅಡಿಗೆರೆ ಎಳೆದ, ಇಲ್ಲಿ ನೋಡ್ರಿ, ಆ ಪದದಲ್ಲಿ ಹಣ್ಣು ಬಂದೈತೆ ಅಂದ್ರೆ ತಿಳ್ಕೊಂಬಿಡ್ಬೇಕು. ಏನನ್ನು ಅಂತೇಳಿ ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ತು ಅಂದ್ರೆ ಅದು ಸಕರ್ಮಕ, ಉತ್ತರ ಸಿಗಲಿಲ್ಲ ಅಂದ್ರೆ ಅಕರ್ಮಕ. ಇಲ್ಲಿ ಹಣ್ಣನ್ನು ತಿನ್ನುತ್ತಾನೆ, ಏನನ್ನು ತಿನ್ನುತ್ತಾನೆ, ಹಣ್ಣನ್ನು ತಿನ್ನುತ್ತಾನೆ, ಇಲ್ಲಿ ಉತ್ತರ ಸಿಕ್ಕಿದೆ. ಆದ್ದರಿಂದ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಸಕರ್ಮಕ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಿ ಅಂಥೇಳಿ. ಇಲ್ಲಿ ತಪ್ಪಾಗಿರ್ತಕ್ಕಂಥ ಪದವನ್ನು ಗುರುತಿಸಿ ಅಂದಾಗ 4ನೇದು ಏನಪ್ಪ ಅಂತ ಕೇಳಿದ್ರೆ ತಪ್ಪಾಗಿರ್ತಕ್ಕಂಥದ್ದು ಅಂಥೇಳಿ. ಅದು ಯಾವುದಂದ್ರೆ ಇಲ್ಲಿದೆ ನೋಡ್ರಿ, ಸಿ ಮತ್ತು ಡಿ. ವಿಜ್ಞಾಪನೆ ಸಲ್ಲಿಸಿದರು ಅಂತ ಹೇಳ್ತಿದ್ದೆ, ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ ಸಲ್ಲಿಸಿದರು. ಆ ಸಲ್ಲಿಸಿದರು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ನೋಡ್ರಿ,
ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಎಂದರೆ ದ್ವಿತ್ವ ಅಂದರೆ ಎರಡು ಅಂಥೇಳಿ. ದ್ವಿತ್ವ ಅಂದರೆ ಏನು? ಎರಡು. ಏನೆರಡು? ಒಂದೇ ಜಾತಿ ಎರಡು ವ್ಯಂಜನಗಳು ಸೇರುವುದಕ್ಕೆ ನಾವೇನಂತ ಕರಿತೀವಿ? ದ್ವಿತ್ವ ಅಂತೇಳಿ ಕರಿತೀವಿ. ಒಂದೇ ಜಾತಿ ಎರಡು ಸ್ವರಗಳು ಸೇರಂಗಿಲ್ಲ. ಒಂದೇ ಜಾತಿ ಎರಡು ಸ್ವರಗಳು ಸೇರಕ್ಕೆ ಬರಂಗಿಲ್ಲ. ಹೌದಾ? ನೆಕ್ಸ್ಟ್ ನೋಡ್ರಿ, ಒಂದೇ ಜಾತಿಯ ಒತ್ತಕ್ಷರಗಳು ವ್ಯಂಜನಾಕ್ಷರಗಳಿಗೆ ಏನು ವ್ಯತ್ಯಾಸಪ್ಪ ಅಂತ ಕೇಳಿದ್ರೆ, ಒತ್ತಕ್ಷರ ಅಂದ್ರೆ ಒಂದೇ ಜಾತಿ ಯಾವುದಾದ್ರೂ ಬರ್ಬೋದು, ಆ ಒತ್ತಕ್ಷರಗಳೇ ವ್ಯಂಜನಗಳಾಗಿರ್ತವೆ. ಆದ್ದರಿಂದ ಇಲ್ಲಿ ವ್ಯಂಜನಗಳು ಅಂತಕ್ಕಂಥದ್ದನ್ನು ನಾನು ನೆನಪಿಟ್ಕೊಳ್ಬೇಕು, ಅದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಿಕೆಯಾಗುವ ಗುಂಪೆಗಳನ್ನು ಗುರುತಿಸಿ. ಹೊಂದಿಕೆಯಾಗುವ ಗುಂಪ ಇಲ್ಲಿ ಕೊಟ್ಟಿದ್ದಾನೆ. ಕಲ್ಯಾಣ ಅಂದರೂ ಒಂದೇ, ಮದುವೆ ಅಂದ್ರೂ ಒಂದೇ, ಮಂಗಳ ಅಂದ್ರೂ ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಸೂಚಿಸ್ತವೆ. ಇಲ್ಲಿ ಗತಿ, ಚಲನೆ, ಸ್ಥಿತಿ, ಗತಿ, ಚಲನೆ, ಸ್ಥಿತಿ, ಗತಿ, ಚಲನೆ, ಸ್ಥಿತಿ. ಬಟ್ ಗತಿ ಅಂತಕ್ಕಂಥದ್ದು ಇಲ್ಲಿ ಇಲ್ಲಿ ಗತಿ, ಚಲನೆ, ಸ್ಥಿತಿ ಇದು ಕೂಡ ಮೋಕ್ಷ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದೇ. ಇದು ಕೂಡ ಏನೋ ಸರಿಯಾಗಿರ್ತಕ್ಕಂಥದ್ದೇ, ಗತಿ, ಚಲನೆ, ಸ್ಥಿತಿ, ಮೋಕ್ಷ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಎ ಮತ್ತು ಸಿ ಅಂತ ಕೊಟ್ಟಿದ್ದಾನೆ ಅವನು. ಸರಿಯಾಗಿರ್ತಕ್ಕಂಥದ್ದು ಎ ಮತ್ತು ಸಿ. ಎ ಮತ್ತು ಸಿ ನೋಡ್ರಿ, ಗತಿ, ಚಲನೆ, ಮೋಕ್ಷ. ಇಲ್ಲಿ ನೋಡ್ರಿ, ನರ ಅಂದ್ರೆ ರಕ್ತನಾಳ, ಅರ್ಜುನ, ಮನುಷ್ಯ, ರಾಕ್ಷಸ. ಹೊಂದಿಕೆಯಾಗುವ ಗುಂಪುಗಳನ್ನು ಗುರುತಿಸಿ. ಆಪ್ಷನ್ ನಂಬರ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು 3 ಎ ಮತ್ತು ಸಿ ಅಂತ ಹೇಳಿದಾನ. ಎ ಅಂದರೆ ಯಾವುದಿದೆ ಇಲ್ಲಿ? ಇದು ಸರಿಯಾಗಿರ್ತಕ್ಕಂಥದ್ದು ಇದೆ. ಕಾಡು, ಪೀಡಿಸು ಇದು ಬರಲ್ಲ. ಜಲ ಅಂತಕ್ಕಂಥದ್ದು ಇದಕ್ಕೇನಾಗಲ್ಲ, ಸೇರಲ್ಲ. ಗತಿ, ಚಲನೆ, ಮೋಕ್ಷ, ಸ್ಥಿತಿ ಅದು ಕೂಡ ಸರಿಯಾಗಿರ್ತಕ್ಕಂಥದ್ದೇ. ಇಲ್ಲಿ ನೋಡ್ರಿ, ನರ, ಅರ್ಜುನ, ರಾಕ್ಷಸ, ರಕ್ತನಾಳ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದೇ. ಬಟ್ ಇಲ್ಲಿ ಒಂದು ಪದವನ್ನು ಬಿಟ್ಕೊಟ್ಟಾನ, ಎ ಬಿ ಸಿ ಮೂರು ಎ ಸಿ ಡಿ ಅವು ಮೂರೂ ಸರಿಯಲ್ಲಿ. ಇದು ಕೂಡ ನಿಮಗೆ ಒಂದು ಸ್ವಲ್ಪ ಡಿಸ್ಕಷನಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆನೇ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಸವರ್ಣ ದೀರ್ಘ ಸಂಧಿ ಬಹುರ್ಜಿತ ಅಂತಕ್ಕಂಥದ್ದು. ಸವರ್ಣ ದೀರ್ಘ ಸಂಧಿ ಬಹುರ್ಜಿತ. ಗುಣಸಂಧಿ ಯಾವುದಾಗತ್ತಪ್ಪ ಅಂತ ಕೇಳಿದ್ರೆ ಐ ಮತ್ತು ಅವು ಬಂದು ಅಂದರೆ ಯಾವುದಾಕತಿ? ವೃದ್ಧಿ ಸಂಧಿ ಆಕತಿ, ಅದು ವೃದ್ಧಿ ಸಂಧಿ. ಯ ರ ವ ಒತ್ತಕ್ಷರ ಬಂದು ಅಂದ್ರೆ ಅದು ಯಾವ ಸಂಧಿ ಆಕತ್ತಪ್ಪ ಅಂತ ಕೇಳಿದ್ರೆ ಎನ್ ಸಂಧಿ ಆಕತಿ. ಓ ಮತ್ತು ಎ ಬಂದು ಅಂದ್ರೆ ಗುಣಸಂಧಿ ಆಗುತ್ತೆ. ಅದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ನಂಬರ್ ಸರಿಯಾಗಿರ್ತಕ್ಕಂಥದ್ದು ಯಾವುದು? 2 ಅಂತೇಳಿ. ಅವೆಲ್ಲ ಪದಗಳು ಕೂಡ ನಮ್ಮ ಪುಸ್ತಕದಲ್ಲಿ ಅದಾವೆ ನೋಡ್ರಿ ಸ್ನೇಹಿತರೆ. ಈಗಾಗಲೇ ನೋಡಿದ್ರಿ, ಪ್ರೂಫ್ ಸಮೇತನ ಮಾತಾಡಿದ್ವಿ. ಕೆಲವೊಂದು ಪ್ರೂಫ್ ಇಲ್ಲ, ಆದರೆ ಆ ಟಾಪಿಕ್ಗಳು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಮ್ಮ ಸ್ಪರ್ಧಾ ಕನ್ನಡ ಪುಸ್ತಕದಲ್ಲಿ ಒಳಗೊಂಡಿದೆ ಸ್ನೇಹಿತರೆ. ನಿಮಗೆ ಯಾವುದೇ ಒಂದು ಎಕ್ಸಾಮ್ಗೆ ನನ್ನ ಅನಿಸಿಕೆ ಪ್ರಕಾರ ಮತ್ತು ಸ್ಪರ್ಧಾರ್ಥಿಗಳ ಮೆಚ್ಚುಗೆಯ ಒಂದು ಮಾತುಗಳನ್ನು ನೋಡಿದರೆ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿಯಿಂದ ನಾನು ಹಲವಾರು ವರ್ಷಗಳಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕ್ಲಾಸ್ ಮಾಡುವುದರಿಂದ ಅನುಭವದ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಪುಸ್ತಕ. ನನ್ನ ಅನಿಸಿಕೆ ಪ್ರಕಾರ ಯಾವುದೇ ಒಂದು ಎಕ್ಸಾಮ್ ತೊಗೊಳ್ರಿ, ಕನಿಷ್ಠ ಒಂದು 25ಕ್ಕಿಂತ ಹೆಚ್ಚು ನಮ್ಮ ಒಂದೇ ಪುಸ್ತಕದಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 35ಕ್ಕೆ 25 ಇತ್ತು ಅಂದರೆ ನನ್ನ ಅನಿಸಿಕೆ ಪ್ರಕಾರ ಒಂದು 18ರಿಂದ 20 ಕ್ವಶನ್ಸ್ಗಳಿಗೆ ಯಾವುದೇ ಮೋಸ ಇಲ್ಲ. ಯಾಕಂದರೆ ಅತ್ಯಂತ ಕಡಿಮೆ ನಿಮ್ಮ 2 ದಿನದಲ್ಲಿ ಓದಿ ಮುಗಿಸ್ಬೋದು. ಅದನ್ನು 220 ಪೇಜ್ ಇದೆ ಎಲ್ಲ ಸೇರಿ. 2 ದಿನದಲ್ಲಿ ಓದಿ ಮುಗಿಸ್ತಕ್ಕಂಥ ಒಂದು ಪುಸ್ತಕ. ಲಾಸ್ಟ್ ನಿಮ್ಮ ಎಕ್ಸಾಮ್ ಟೈಮ್ಗಳಲ್ಲಿ ನೋಡ್ತಕ್ಕಂಥ ಪುಸ್ತಕ. ನೀವು ಕೀ ನೋಟ್ಸನ್ನು ಯಾವ ರೀತಿ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕ. ಎಷ್ಟು ಬೇಕೋ ಅಷ್ಟು, ಎಷ್ಟು ಸಾಧ್ಯ ಅಷ್ಟು ಕೂಡ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಕೊಟ್ಟಿದ್ದೀವಿ ಸ್ನೇಹಿತರೆ. ಆದ್ದರಿಂದ ಇದುವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕ್ಲಾಸ್ಗಳನ್ನು ಇಲ್ಲೇ ಮುಗಿಸ್ತೇನೆ. ನಮಸ್ಕಾರ.